நேத்து முந்தா நேத்து வந்த பசங்க வசூல் இல்லாம வேலை செய்றாங்களா? ಕಿಸ್ಸೆ ಪುಚ್ಚೆ ಮಾರಾರೆ. మా నాన్న ఉన్నింటే నేను ఎప్పుడో వేసేసిండేవాడు. ಈ ನಡುವೆ ತಂಗ್ಳಾನ ತಿಂತಾ ಇದ್ದ ನಾಯಿಗಳೆಲ್ಲ ಹಸಿ ಮಾಂಸ ತಿನ್ನಕ್ಕೆ ಆಸೆ ಪಡ್ತಿವೆ. ಸದ್ದು ಮೊದಲು ನಮ್ಮಲ್ಲಿ ಒಗ್ಗಟ್ಟಿತ್ತು. ನಮ್ ತಮ್ಮನ ಹಂಗಿದ್ದ ಸೂರ್ಯನ ಕಳ್ಕೊಂಡ್ ಮ್ಯಾಗೂ ಆ ಒಗ್ಗಟ್ಟಿರ್ಬೇಕು. ಮುಂದೆ ಹಿಂಗ ಆಗಬಾರ್ದು ಅಂತ ಹೇಳಿ ಎಚ್ಚರಿಕೆ ಕೊಡ್ಲಿಕ್ಕೆ ಈ ಬೈಠಕ್ ಕರೆದೀನಿ. ಬಾಲ, ನಾವು ನಮ್ಮ ಜೀವನದಾಗ ಬಹಳ ರಕ್ತ ಕಂಡಿವಿ. ಆದ್ರೆ ಆಗದಕ್ಕೊಂದು ಅರ್ಥ ಇತ್ತು, ಒಂದು ಲೆಕ್ಕ ಇತ್ತು, ಒಂದು ಹಂತ ಇತ್ತು. ಆದ್ರೆ ಅದನ್ನೇ ಒಂದು ವೃತ್ತಿ ಮಾಡ್ಕೊಳ್ಳೋದು ಅಷ್ಟು ಸುಲಭ ಅಲ್ಲ. ಕೊಲ್ಲೋದು ತಣ್ಣೀರ್ ಸ್ನಾನ ಮಾಡಿದ ಹಾಗೆ. ಒಂದೆರಡು ತಂಬಿಗೆ ಹಾಕೊಳ್ಳೋವರೆಗೂ ಕಷ್ಟ, ಅದಾದ್ಮೇಲೆ ಅಭ್ಯಾಸ ಆಗೋಗುತ್ತೆ. ನೀವೇ ಹೇಳಿದ್ರಲ್ಲ, ಎಲ್ರೂ ಅವ್ರವ್ರ ಲಾಭಕ್ಕೋಸ್ಕರ ರಕ್ತ ಸುರಿಸ್ತಾರೆ ಅಂತ. ನಾವೊಂಚೂರು ಜಾಸ್ತಿ ಸುರಿಸ್ತಾ ಇದೀವಿ. ಲೆಕ್ಕದ ಬಗ್ಗೆ ಚಿಂತೆ ಮಾಡಬೇಡಿ, ನಾಳೆಯಿಂದಲೇ ಒಂದು ರಿಜಿಸ್ಟರ್ ಇಡ್ತೀವಿ. ಬಾಲ, ನೀನೇ ಏನಾದ್ರೂ ಹೇಳು. ಅಗಸ್ತ್ಯ ಹೇಳಿದ್ರೆ ನಾನು ಹೇಳ್ದಾಗೆ. ಯಾರು ದುಡ್ಡು ಕೊಟ್ಬಿಟ್ಟು ಎತ್ತಾಕಂದ್ರೆ ನನ್ನೆಲ್ಲ ಎತ್ತಾಕ್ಬಿಡ್ತೇನೋ? ಇಲ್ಲ, ನಿನಗಾದ್ರೆ ದುಡ್ಡು ತಗೊಳಲ್ಲ. ಇಲ್ಲಿ ಮಾತಾಡ ಪ್ರಯೋಜನ ಇಲ್ಲ ಅಂತ ಮೊದಲೇ ಗೊತ್ತಿತ್ತು. ಸದಾನಂದ್ ಭಾಯ್ ಮಾತಿಗೆ ಬೆಲೆ ಕೊಟ್ಟು ಇಲ್ಲಿಗೆ ಬಂದೆ. ಆದ್ರೆ ಒಂದ್ ಮಾತು ನೆನ್ಪಿಟ್ಕೊಳ್ಳಿ, ಸೂರಿಗೆ ಸುಪಾರಿ ಕೊಟ್ಟಿದ್ದು ನಿಮ್ಮಲ್ಲೊಬ್ರು. ಮುಗೋರಿನ ಗವಿಯಲ್ಲಿ ತೋಳಗಳು, ತೋಳಗಳ ದಾರಿಯಲ್ಲಿ ಸಿಂಹ.